ಮಲೆನಾಡಲ್ಲಿ ಈ ಮಳೆಯ ಅಬ್ಬರ ಕಡಿಮೆ ಆಗ್ತಾ ಇದೆ, ಮಂಜಿನ ಮುಸುಕೆಲ್ಲ ಕಾಣಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕರಾವಳಿಯ ಭಾಗದಲ್ಲಿಯೂ ಕೂಡ ಮಳೆ ಕಡಿಮೆ ಆಗಿದೆ, ಅಂದರೆ ಜೂನ್ ತಿಂಗಳಿಗೆ ಕಂಪೇರ್ ಮಾಡಿದರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಹಾಗಾದರೆ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಏನೇನಾಯಿತು ಕರ್ನಾಟಕದಲ್ಲಿ ಡೀಟೇಲ್ಸ್ ನೋಡೋಣ. ರಾಜ್ಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ವರುಣನ ಅಬ್ಬರ ಡೀಟೇಲ್ಸ್ ನೋಡೋಣ. ಮುಂದಿನ 3 ದಿನಗಳ ಕಾಲ ರಾಜ್ಯದಾದ್ಯಂತ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಯೆಲ್ಲೋ ಅಲರ್ಟ್ ಅಂದರೆ ಸಾಧಾರಣ ರೀತಿಯಾದಂಥ ಮಳೆ ಆಗಬಹುದು ಅಂತ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ವರುಣನ ಆರ್ಭಟ ಇರುತ್ತೆ ಅಂತ ವರದಿಗಳು ಹೇಳ್ತಾ ಇದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವಂತಹ ಸಾಧ್ಯತೆಗಳಿದೆ. ಜುಲೈ 29ನೇ ತಾರೀಕಿಗೆ ಒಂದು ಕೊಂಚ ಬಿಡುವಾಗಬಹುದು, ಮತ್ತು ಜುಲೈ 30ರಿಂದ ಮಳೆ ಶುರುವಾಗಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಕರಾವಳಿ, ಮಲೆನಾಡಿನ ಜಿಲ್ಲೆಗಳಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಕರಾವಳಿಯಲ್ಲಿ ಬಿರುಸಿನ ಮಳೆ. ಕರಾವಳಿಯಲ್ಲಿ ಬಿರುಸಿನ ಮಳೆ ಇದು ರಾಜ್ಯದ ಬೆಳವಣಿಗೆ. ಆದರೆ ಕರಾವಳಿಯಲ್ಲಿ ಏನೇನಾಯಿತು? ಭಾರಿ ಮಳೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಶಾಲಾ ಕಾಲೇಜಿಗೆಲ್ಲ ರಜೆ ಘೋಷಣೆ ಮಾಡಿದರು. ಅಂಗನವಾಡಿಯಿಂದ ಹಿಡಿದು PUC ತನಕ ಎಲ್ಲ ರಜೆ. ಜಿಲ್ಲಾಧಿಕಾರಿಗಳು ದರ್ಶನ್ ಮತ್ತು TK ಸ್ವರೂಪ್ ರಜೆ ಆದೇಶವನ್ನೆಲ್ಲ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಬಹುದಂತ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಹಲವೆಡೆ 40ರಿಂದ 50 ಕಿಲೋಮೀಟರ್ ವೇಗದೆಲ್ಲ ಬಿರುಗಾಳಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಇಡೀ ರಾಜ್ಯದಲ್ಲಿ 35% ಮಳೆ ಕೊರತೆ ಅಂತ ಸುದ್ದಿ. ಅಂದರೆ ಜೂನ್ ತಿಂಗಳಲ್ಲಿ ನಾವು 42ರಷ್ಟು ಮಳೆ ಕೊರತೆಯನ್ನು ಅನುಭವಿಸಿದ್ವಿ, ಇದೀಗ 35 ಅಂತ. ಜುಲೈ 22ರ ತನಕ ರಾಜ್ಯದಲ್ಲಿ 253 ಮಿಲಿಮೀಟರ್ ಮಳೆ ಆಗಿದೆ. ಅಂದರೆ 392 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಬಟ್ 253 ಮಿಲಿಮೀಟರ್ ಆಗಿದೆ. ವಾಯುಭಾರ ಕುಸಿತ ಆಗಿದೆ, ಇದರ ಕಾರಣ ಮಳೆ ಕೊರತೆಗೆ ಅಂತೆಲ್ಲ ಹೇಳ್ತಿದ್ದಾರೆ. ಮಲೆನಾಡಿನ ಹೆತ್ತೂರು ಭಾಗದಲ್ಲಿ 24 ಗಂಟೆಗಳಲ್ಲಿ 5.3 ಸೆಂಟಿಮೀಟರ್ ಎಲ್ಲ ಮಳೆ ಆಗಿದೆ. ಪುಷ್ಯ ಮಳೆ ಚುರುಕಾಗಿದ್ದರೂ ಕೂಡ ಹವಾಮಾನ ವೈಪರೀತ್ಯ ಮಾತ್ರ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಏನಾಗುತ್ತೆ ಮಳೆ ವಿಚಾರದಲ್ಲಿ ಅದನ್ನು ಕೂಡ ಕಾಲವೇ ಉತ್ತರ ಕೊಡಬೇಕು. ಮತ್ತೊಂದು ಕಡೆ ಆಲ್ಮಟ್ಟಿ ಡ್ಯಾಮ್ನ ವಿಚಾರ. 82,000 ಕ್ಯೂಸೆಕ್ ನೀರು ಬಂದಿದೆ ಆಲ್ಮಟ್ಟಿ ಡ್ಯಾಮ್ಗೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಕೃಷ್ಣಾ ನದಿಗೆ 88,228 ಕ್ಯೂಸೆಕ್ ಭಾರಿ ಪ್ರಮಾಣದ ಒಳ ಹರಿವು. ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಸಹಜವಾಗಿ ಕೃಷ್ಣಾ ನದಿ ಭರ್ತಿ ಆಗುತ್ತೆ. ಆ ವಿಚಾರದ ಬಗ್ಗೆ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಮತ್ತೊಂದು ಕಡೆ KRS ಡ್ಯಾಮ್ನ ನೀರಿನ ಮಟ್ಟ 91.82 ಅಡಿಗೆ ಬಂದಿದೆ. ಅಂದರೆ ಗರಿಷ್ಠ 124 ಇದೆ, ಇದೀಗ 91 ಅಡಿಗೆ ಬಂದಿದೆ. ಅದು ಕಬಿನಿ ಜಲಾಶಯದಲ್ಲಿ 13.61 TMC ನೀರು ಸಂಗ್ರಹ ಆಗಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 19 TMC ಇತ್ತು. ಹೇಮಾವತಿ ಜಲಾಶಯಕ್ಕೆ 3,068 ಕ್ಯೂಸೆಕ್ ಒಳ ಹರಿವಿದೆ. ನೀರಿನ ಮಟ್ಟ 2,904. ಇದು ರಾಜ್ಯದ ಪ್ರಮುಖ ಜಲಾಶಯಗಳ ಪರಿಸ್ಥಿತಿ. ಏನೇನಾಗಿದೆ, ಏನು ಎತ್ತ ಅಂತ. ಅಂದರೆ ಒಂದು ದೊಡ್ಡ ಮಟ್ಟದ ಮಳೆ ಆಗಬಹುದು ಜುಲೈ 29ನೇ ತಾರೀಕನ್ನು ಹೊರತುಪಡಿಸಿ. ಒನ್ಸ್ ಅಗೇನ್ 30ರಿಂದ ಈ ಮಳೆ ಕಂಟಿನ್ಯೂಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಜೂನ್ ತಿಂಗಳಲ್ಲಿ ಅನುಭವಿಸಿದಂತಹ ಭೀಕರತೆ ಅಥವಾ ನಾವು ಒಣ ಹವೆಯನ್ನು ಏನು ಅನುಭವಿಸಿದ್ವಿ ಅದರ ಪ್ರಮಾಣ ಇದೀಗ ಸ್ವಲ್ಪ ಕಡಿಮೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಮಳೆ ವಿಚಾರದಲ್ಲಿ ಏನಾಗುತ್ತೆ, ಹವಾಮಾನ ಇಲಾಖೆ ಏನು ಹೇಳುತ್ತೆ ಕಾದು ನೋಡೋಣ.